ಇಲ್ಲಿ ನೋಡ್ರಿ ಮುಂಜಾನೆ ಎದ್ದು ಕಸ ಹುಡುಗ್ಲಗತ್ತಿದ್ವು ಕ್ಯಾವ್ ಕಸ ಲಗುಟನೆ ಎದ್ದಿದ್ರಿ. ಯಾಕಂದ್ರೆ ಚಿನ್ನು ಸಾಲಿಗೆ ಹೋಗಿದ್ದ ಇರ್ತಾಳ, ನೀನೊಂದು ಸ್ವಲ್ಪ ದೇವ್ರಿಗೆ ಹೋಗಿ ಬಂದಿವಿಲ್ರಿ, ಆಕಿನೂ ಹೈರಾಣಾಗಿರ್ತಾಳ ಕ್ಯಾವ್ ಕಸ ಅದು ಎಲ್ಲಿ ಹಚ್ಚಲೇಕಿಗೆ ಅಂತಂದು ನಾನೇ ಮಾಡ್ಕೋಬೇಕು ಅಂಥೇಳಿ ನಾನೇ ಕಸ ಹುಡ್ಗಾಕತ್ತೀನಿ ನೋಡ್ರಿ. ಆಕಿಗೆ ಲಗುಟ ಎಬ್ಸಿಲ್ರಿ, 6 ಗಂಟೆಗೆ ಎದ್ದಾಳ್ರಿ. ನಾನೇನು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡೀನಿ. ಆಕಿ ಸಾಲಿಗೆ ಹೋಗೋಲ್ರಿ, ಹಿಂಗಾಗಿ ಹೈರಾಣ ಆಗ್ತದ ಅಂಥೇಳಿ ಆಕಿಗೆ ಎಬ್ಸಿಲ್ಲ ನೋಡ್ರಿ. ಇಲ್ಲಿ ಹಾಗೆ ಪಾಟಿಗಲ್ಲಿಗೆಲ್ಲ ನೀರು ಹೊಡೆದು ರಂಗೋಳಿ ಹಾಕ್ಲತ್ತೀನಿ ನೋಡ್ರಿ. ಪೂರ್ತಿ ದಿನ ಎಲ್ಲ ಹ್ಯಾಂಗೆ ಹೋಗ್ಯದ ಅಂಥೇಳಿ ವಿಡಿಯೋನ ಶೇರ್ ಮಾಡೀನಿ, ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ರಿ ಹಾಗೆ ರಂಗೋಲಿ ಹಾಕ್ಲತ್ತೀನಿ. ಒಂದು ಸ್ವಲ್ಪ ವಿಡಿಯೋನ ಸ್ಪೀಡ್ ಇಟ್ಟೀನಿ ರೀ, ಯಾಕಂದ್ರೆ ಲೆಂತಿ ಆಗ್ತದಲ್ರಿ. ದಿನ ಪೂರ್ತಿ ಇದು ಸ್ವಲ್ಪ ವಿಡಿಯೋ ಅಂದ್ರೆ ಸ್ವಲ್ಪ ಲೆಂತಿನೇ ಆಗ್ತದ್ರಿ. ಅದ್ರ ಸಂಬಂಧ ಸ್ಪೀಡ್ ಇಟ್ಟರೆ ಭೀ ಲೆಂತಿ ಒಂದು ಸ್ವಲ್ಪ ಆಗ್ಯದೆ ನೋಡ್ರಿ. ಸಿಂಪಲ್ಲಾಗಿ ಹಾಕ್ಲತ್ತಿದ್ದನ್ನ ಇಲ್ಲಿ ದೊಡ್ಡದು ಹೂವು ತೆಗ್ಲಿಕ್ಕೆ ಹೋದ್ರೆ ತೆಳಗರಿ ಕಟಕದ ಪರ್ಶಿ ಮೇಲೆ ದೊಡ್ಡದು ಹೂವು ತೆಗ್ದೇವಂದ್ರೆ ಇಲ್ಲೆಲ್ಲ ಹೈಯದು ಇರ್ತದಲ್ರಿ, ಅದಕ್ಕಾಗಿ ಜಾಸ್ತಿ ದೊಡ್ಡದೇನು ತೆಗಿಯಂಗಿಲ್ಲ ನೋಡ್ರಿ. ಎಲ್ಲ ತೊಳ್ದಾಡ್ಕೊತ ಹೋಗ್ಬೇಕಾಗ್ತದೆ, ತೊಳ್ದಾಡ್ಕೊತ ಬರ್ಬೇಕಾಗ್ತದೆ. ಅದಕ್ಕಾಗಿ ಇದುವರೆಗೇನೆ ಎದ್ದಿದ್ರಿ ನಾ ಇವತ್ತು ಲಗುಟನೆ ಎದ್ದು ಎಲ್ಲ ಕಡೆ ಕಸ ಭಾಂಡ್ಯಾಗಿ ಗ್ಯಾಸ್ ಒರೆಸೋದು ಹಿಂಗಾಗಿ ಕೆಲ್ಸ ರಗಡ್ ಇರ್ತಾವಲ್ರಿ. ಚಿನ್ನು ಹೋಗ್ಬೇಕು ಸಾಲಿಗೆ ಹೋಗಿರ್ತಾಳೆ, ಆಕಿಂದ ಹಿಡ್ದು ಸವರ್ಸೋದು. ಇಲ್ಲಿ ನೋಡ್ರಿ ಹಾಗೆ ರಂಗೋಳಿ ಹಾಕಿ ಒಂದಿಷ್ಟು ಹೂವು ಕಡ್ಕೊಂಡು ಬರ್ಬೇಕು ಪೂಜೆಗೆ ಅಂಥೇಳಿ ಹೋಗೀನಿ. ಇಲ್ಲಿ ನೋಡ್ರಿ ಹೂವು ಅಂತರೂ 2 ಕಡೆ ಸಾಲಂಗಿಲ್ಲ ನೋಡ್ರಿ, ಅಷ್ಟು ಚಂದ ಹೊಡೆದಾವ ಮುಂಜಾನೆ ಹೂವು. ಇವು ಅಂತರೂ ಭಾರಿ ವಾಸ ನೋಡ್ರಿ, ಘಮ ಭಾರಿ ಬರ್ತಾವ್ರಿ ಇವ್ರದ್ದು. ಅದಕ್ಕೆ ಇವು 4 ಇದ್ದು ಅವ 4 ಕಡ್ದ. ಇಲ್ಲಿ ದಾಸ್ವಾಳ ಹೂವು ಒಂದು 5-6 ತಂದೆ ನೋಡ್ರಿ. ಇಲ್ಲಿ ನೋಡ್ರಿ ಹಾಗೆ ಬರಗಾಲ ಇಲ್ಲಿ ಬಂದಿದ. ಇಲ್ಲಿ ಮುಳ್ಳು ಒಂದು ಚೂಸ್ತ್ರಿ ಕಾಲಾಗ ಮುಂಜಾನ್ಯಾಗ. ಅಲ್ಲಿ ನಮ್ಮ ಸಿದ್ಧಾರೂಢ ಗುಡಿ ಐತಲ್ರಿ, ಆ ಕಡೆ ಪೂಜೆ ಮಾಡ್ಲಿಕ್ಕೆ ಹೋತಾಳ. ಆಯಿ ಒಂದು 4 ಒಯ್ತಾಳೆ ಪೂಜೆ ಮಾಡ್ಲಿಕ್ಕೆ. ಆಯಿ ಪೂಜೆ ಮಾಡ್ತಾಳ್ರಿ ಎಲ್ಲಿದು ಗುಡಿದು, ಅದಕ್ಕಾಗಿ ಒಯ್ತಾಳೆ ಅಂಥೇಳಿ ನಾನು 4-5 ತಂದು ನೋಡ್ರಿ, ಜಾಸ್ತಿ ಅಂತಂದಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಚಕ್ಕು ಗಿಡಕ್ಕೂ ಚಕ್ಕು ನೋಡ್ರಿ ಎಷ್ಟು ಚಂದ ಆಗ್ಯಾವ. 2 ಚಕ್ಕು ಆಗ್ಯಾವ, ಪಾಡಿಗೆ ಬಂದಾವ ಬೇರೆ ಹಣ್ಣಾಗಿಲ್ರಿ ನಾ. ಅದಕ್ಕೆ ಒಂದು ಸ್ವಲ್ಪ ವಿಡಿಯೋನ ಸ್ಪೀಡ್ ಇಟ್ಟಿದ. ಇಲ್ಲಿ ನೋಡ್ರಿ ಎಲ್ಲ ಕಡೆ ಹೂವು ಆಗ್ಯಾವ್ರಿ. ನಮ್ಮಲ್ಲಿ ಸೇವಂತಿ ಹೂವು ಆಯ್ತೆಲ್ಲ, ಗುಲಾಬಿ ಹೂವು ನೋಡ್ರಿ ಎಷ್ಟು ಮಸ್ತಾಗಿ ಹೊಡೆದವು. ಇಲ್ಲೊಂದು ಮಗ್ಗ್ಯದ, ಇಲ್ಲೊಂದು ಮಗ್ಗ್ಯದ, 3-4 ಮಗ್ಗಿ ಆಗ್ಯಾವ. ಮತ್ತು ಇದು ಹೂವು ನೋಡ್ರಿ ಭಾಳ ಮಸ್ತ್ ಆಗ್ತಾವ ನೋಡ್ರಿ ಹೂವು ಅಂತೂ. ನೋಡ್ರಿ ಹೆಂಗೇನೆ ಒಳಗೆ ಬಂದು ಗ್ಯಾಸ್ ಒರ್ಸಾಕತ್ತಿದ್ದು. ಗ್ಯಾಸ್ ಇಟ್ಟು ಒರೆಸಿ ಇನ್ನು ಭಾಂಡೆ ಇದ್ದು ನೋಡ್ರಿ. ನಾನ್ ಸ್ಟಾಪ್ ಒಂದಾಗ ಒಂದು ಕೆಲಸ ಇರ್ತಾವ್ರಿ ಹೆಣ್ಮಕ್ಳಿಗಂತೂ. ಮುಂಜಾನೆ ಆಗೋದು ಕೇಳಂಗಿಲ್ಲ ನೋಡ್ರಿ, 10-11 ಮಟ ಪುರ್ಸೊತ್ತಿಗೆ ಇಲ್ದಾರ್ದಂಗೆ ಬಂದಿರ್ತಾವ್ರಿ. ಇಲ್ಲಿ ನೋಡ್ರಿ ಗ್ಯಾಸ್ ಒರೆಸೋದಂತೂ ಆಯಿತು. ಹಾಗೆ ಭಾಂಡೆ ತಿಕ್ಕಿನಿ ನೋಡ್ರಿ. ಇಲ್ಲಿ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮಿದ್ದೀರೇನೋ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಫ್ರೆಂಡ್ಸ. ಬರ್ರಿ, ಹೇಳ್ತಾನ ಕೆಲಸ ಆಯಿತು. ಈಗ ಜಳಕ ಮಾಡಿ ಬಂದೀನಿ ನೋಡ್ರಿ. ಕಸ ಭಾಂಡೆ ರಂಗೋಳಿ ಹಾಕೋದು ಮತ್ತು ಗ್ಯಾಸ್ ಒರೆಸೋದು ಅಷ್ಟು ಮಾಡಿ ಜಳಕ ಮಾಡಿ ಈಗ ಬಂದೀನಿ. ಈಗ ದೇವ್ರ ಪೂಜೆ ಮಾಡಿ ಅಡುಗೆ. ಇಲ್ಲಿ ನೋಡ್ರಿ ಹಾಗೇನೆ ಜಳಕ ಮಾಡಿ ಬಂದು ಮತ್ತು ದೇವ್ರ ಪೂಜೆ ಇಟ್ಟು ಮಾಡಿ ಅಡುಗೆ ಮಾಡ್ಬೇಕಂತ ಹೇಳಿ ದೇವ್ರ ಪೂಜೆ ಮಾಡ್ಲತ್ತೀನಿ ನೋಡ್ರಿ. ಫುಲ್ ಮಳೆ ಮಾಡಾಗಿತ್ತಲ್ರಿ, ಅದಕ್ಕಾಗಿ ಒಳಗೆ ಕತ್ಲಿ ಏನೂ ಕಾಣಿಸಲ್ಗಿತ್ತು. ಅದಕ್ಕೆ ಬ್ಯಾಟ್ರಿ ಹಚ್ಚಿಟ್ಟಿದ್ದು ನೋಡ್ರಿ. ಬ್ಯಾಟ್ರಿ ಹಚ್ಚಿಟ್ಟು ಪೂಜೆ ಮಾಡಾಕತ್ತೀನಿ. ಆಯ್ತು ನೋಡ್ರಿ ಪೂಜೆ ಮಾಡೋದು. ಒಂದು 4-5 ಹೂವು ಸಿಕ್ಕಿವು, ತಂದು ಏರ್ಸಿದ್ ನೋಡ್ರಿ. ಇವು ಹೂವು ಎಲ್ಲಿ ಏರ್ಸಿದೆ ಫೋಟೋಗಳಿಗೆ. ದಾಸ್ವಾಳ ಹೂ ಇದ್ದವ್ರು ಮಸ್ತ್ ಕಾಣಿಸ್ತದೆ ನೋಡ್ರಿ. ಪೂರ್ತಿ ಮಾಡಿ ತುಂಬ್ಕೊಂಡು ಬಂದದ್ರಿ. ಈಗ 7:30 ಟೈಮ ನೋಡ್ರಿ. ಹೊರಗೆ ಎಷ್ಟು ಮಳೆ ಆಗ್ಯದ. ನಮ್ಮ ಸೀತಾಫಲ ಗಿಡ ಇಲ್ಲೇ ಐತೆ ನೋಡ್ರಿ. ಇಲ್ಲಿ ನೋಡ್ರಿ ಬೆಳಗ್ಗೆನೆ ಸೋನು ಎಮ್ಮೆ ಮೇಯ್ಸಾಕತ್ತಾನ ನೋಡ್ರಿ. ಹಂಡಿ ಕಸ ಮಾಡಿ
ಇಲ್ಲಿ ಹೂವಿನ ಬಾಗ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ. ಮಳೆ ಬಂದ್ರಂತೂ ಸಿಕ್ಕಾಪಟ್ಟಿ ಹೂ ಬಿಟ್ಟಾವ. ಗುಲಾಬಿ ಹೂವಿಗೆ ಮಗ್ಗಿ ನೋಡ್ರಿ ಎಷ್ಟಾಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಹೂ ಒಂದು ಎಷ್ಟು ಚಂದ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಚಿನ್ನು ಬೆಂಡೆಕಾಯಿ ಪಲ್ಯ ಮಾಡಕ್ಕೆ ಬೆಂಡೆಕಾಯಿ ಹೋಳಂದಿನಿ. ಚಿನ್ನು ಬೆಂಡೆಕಾಯಿ ಹೋಳುತ್ತಾಳ. ಅಲ್ಲಿ ಪಪ್ಪಾಯಿ ಮತ್ತು ತೋರಿಸ್ತ ಪಪ್ಪಾಯಿಗೆ ಎದ್ದಾವತ್ತಲ್ರಿ. ಅಡ್ಗೆ ಮಾಡೋದು ನನಗೆ ಈಗ ಟೈಮ್ ಇಲ್ಲ, ಅದಕ್ಕಾಗಿ ಅಡ್ಗೆ ಮಾಡ್ತೀನಿ ರೀ. ಪೈಲೆ ಬೆಂಡೆಕಾಯಿ ಕೊಯ್ದೇವ ನೋಡ್ರಿ. ಇಲ್ಲಿ ಬೆಂಡೆಕಾಯಿ ಕೊಯ್ದವು ಚಿನ್ನು. ಡಬ್ಬು ಮೆಣಸಿನ್ಕಾಯಿ ಅವ, ಟಮಾಟೆ ಅವ, ಬಟಾಟೆ ಅವ. ಇದೊಂದು ನಾನು ಗೋಬಿ ತಂದಿದ್ದಲ್ರಿ, ಗೋಬಿ ಅವ ಪಲ್ಯಕ್ಕೆ ಅದ ರೀ ಎಲ್ಲ. ಅದಕ್ಕೆ ಇವತ್ತ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಐತಂಥೇಳಿ ಬೆಂಡೆಕಾಯಿ ಕೊಯ್ ಎಂದಿದ್ದು ನೋಡ್ರಿ. ಉಳ್ಕಾದಿಲ್ಲ ಬೈ, ಮಸ್ತ್ ಅವ ನೋಡ್ರಿ ಬೆಂಡೆಕಾಯಿ ಅಂತ. ಈಗ ನೋಡ್ರಿ ಬೆಂಡೆಕಾಯಿ ಹುರಿಯಕ್ಕೆ ಹಾಕಿದ. ಬೆಂಡೆಕಾಯಿ ಹುರಿಯತ್ತಾನ ಹಿಟ್ಟು ನಾದ್ತೀನಿ ಒಂದು ಸ್ವಲ್ಪ. ಚಿನ್ನು ಸಾಲಿ ಲೇಟ್ ಆಗ್ತದಲ್ರಿ, ತಲೆ ಇಕ್ಕೋಬೇಕು. ಅದಕ್ಕಾಗಿ ಎದ್ರ ಭೀ ಕೆಲಸ ಅಲ್ಲಿ ಬೇಗ ಬೇಗ ಮಾಡಿದ್ರೆ ಆಗ್ತದೆ ನೋಡ್ರಿ. ಸಾಲಿ ಟೈಮಿನಿಗೆ ಉಂಡು ಡಬ್ಬ ಕಟ್ಕೊಂಡು ಸಾಲಿಗೆ ಹೋಗ್ತಾಳಲ್ರಿ. ಅದಕ್ಕಾಗಿ ಬೆಂಡೆಕಾಯಿ ಪಲ್ಯ ಹಿಂದಿನ ಮಾಡಿದ್ರೆ ನಡೀತದ. ಇದು ಪೈಲ್ ಕಡೆ ಐತಿ, ನಾ ಎಲ್ಲ ತಿನ್ಕೊಡ್ತಾರೆ. ಹಿಂದಿನ ಕಸ ಹೊಡಿಗಿ ಅಭ್ಯಾಸ ಎಲ್ಲ ಕಂಪ್ಲೀಟ್ ಆಗ್ಯದ ನಿನ್ನೆ. ಅದೊಂದು ಚಲೋ ಚಿನ್ನೋ ಖುಷಿ ಆಗ. ಉಳ್ಳಾಗಡ್ಡಿ 2 ಫ್ರೈ ಕುಟ್ಟ ಏನ ಕೊಡಿ ಅದು ಕೂಡ ಒಂದು ಟಮಾಟಿ 2 ಉಳ್ಳಾಗಡ್ಡಿ ಸಹಾಯ ಮಾಡಲ್ಲ ನಿಮ್ಗೆ. ಅದು ಬುಟ್ಟಿ ಕುಡಿಯವ ಹ್ಞೂ ಮಾಡಿದ್ವ. ಮಾಡಿ ತುಂಬಿ ಬೆಂಡೆಕಾಯಿ ಹುರಿಯತನ ಇಟ್ಟೆ ನಾವು. ಆಯ್ತಲ್ಲ ಕಸ ಹೊಡಿಗೆ ಟೈಮ್ ಹೋಗ್ಬೇಕಂತ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ ನಾವು ಮಾಡಿ ಬಾಳಾಯ್ತು. ಅದು ಬಾಟ್ಲಿ ಕೊಟ್ಟ ಊಟ ಡಬ್ಬ ಕೊಟ್ಟು ಇವತ್ತು ಗುರುವಾರ ತಲೆ ಕೊಟ್ಟ ತಲೆ ಇಕ್ಕೈತಿ. 2 ಜನ ಇಟ್ಬೇಕಲ್ಲ. ನೀನು ಬುಧವಾರ ಐತ್ರಿ ತಂತ ಇಟ್ಕೊಂಡು ಹೋಗ. ನೀನು ಸಾಲಿ ಸಮರ್ಪಿಟ್ಟು ಹೋಗಿ ಬಂದಿದ್ದಲ್ರಿ. ತಲೆ ಮತ್ತು ಬಿಚ್ಚಿಲೆ ನಿನ್ನೆ ಹೋಗಿ ಬಂದು ಒಳಗೆ ಸಾಲಿಗೆ ಹೋಗ ನೋಡ್ರಿ. ಸಾಲಿ ಬಿಟ್ಟಿದ್ರು ನೀನು. ಮೇಡಮ್ ಕೇಳಿದ್ರು ಏನು ಆಗಲಿಲ್ಲ. ಸಾಂಗ್ ಮೇಡಮ್ ನಾನು ವಿದ್ಯಾ ಪ್ಲೇಟ್ ಅಂದರು. ವಿದ್ಯಾ ಪ್ಲೇಟ್ ನಡ್ಕೊತ ಹೋಗಿರಿ ಅನ್ನ ಹೋಗ್ಯಾರ. ಇವತ್ತು ಗೊತ್ತು ಹೊರ ಮೊಬೈಲ್ ಹಚ್ಚಾರಿ ಮಾಪ. ಇದು ನಂಗೆ ಎಡಿಟ್ ಮಾಡೋ ಈಗ ಹಾಕಾಡ್ತು ನೋಡ್ರಿ. ಮೊಬೈಲ್ ಒಳಂತೂ ಸಿಕ್ಕಾಪಟ್ಟಿ ಸೌಂಡ್ ಇರ್ತಾವ ಮನ್ಯಾಗ. ಇಲ್ಲ ಆಯಿಲ್ಲ ಆಯ್ ಬರೋಣ ಅದ್ರ ತಗೊಂತ ಆಯ್ತು. ಹೇಳ್ತೀನಿ ಸರಿ. ಇಲ್ಲಿ ನೋಡ್ರಿ ಸರಿ ಬೆಳಕಿನ ಸರಿ ಹೇಳು. ಇಲ್ಲಿ ನೋಡ್ರಿ ಬೆಂಡೆಕಾಯಿ ಹುರಿದೀನಿ. ಈಗ ಹುರಿದು ಹಿಟ್ಟನಾದ ತನ್ನ ಬೆಂಡೆಕಾಯಿ ಹುರಿದವ. ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಕಟ್ಟೀನಿ. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡ್ರಿ. ಕಡಿಪತ್ತ ತಾರ್ಬೈ ಒಂದು ಜರ. ಉಳ್ಳಾಗಡ್ಡಿ ತಾಯಿ ಕಡೆ ಹಿಂಗೆ ಹಿಡಿಯೋದು. ಅಲ್ಲೇ ನಿಂತು ಹಿಡಿ ಕಡೆ. ಈಗ ಒಂದು ಕಡಿಪತ್ತ ಹಾಕ್ತೀನಿ. ಕಡಿಪತ್ತ ಹಾಕಿ ಉಳ್ಳಾಗಡ್ಡಿ ಇದು ಆ ಕಡೆ ಈಗ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೊಂಡ್ರಿ. ಜಾಸ್ತಿ ಹಾಕಂಗಿಲ್ರಿ ನಾ. ಖಾರ ಜಾಸ್ತಿ ತಿನ್ನಂಗ ಹುಡುಗರು. ಒಂಚೂರು ಅರಿಶಿನ ಪೌಡ್ರ್ ಹಾಕ್ತೀನಿ ನೋಡ್ರಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ. ಒಂದು ಸ್ವಲ್ಪ ಟೇಸ್ಟ್ ಹಾಕ್ಬೋದು ನಾವು. ಇವತ್ತು ಡಿಫ್ರೆಂಟಾಗಿ ಮಾಡಕತ್ತೀನಿ ರೀ ನಾನು. ಇದು ಒಂದು ಜರ ಸಾಂಬಾರು ಮಸಾಲವ. ಇದೊಂದು ಸ್ವಲ್ಪ ಹಾಕ್ತೀನಿ.
ಈಗ ಇವು ಒಂದು ಟಮಾಟೊ ಒಯ್ದು ಟಮಾಟೊ ಹಾಕೊಂಡ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈಗ ಶೇಂಗಾ ಕುಟ್ಟ ಹಾಕೊಂಡ್ರಿ. ಎಷ್ಟು ಬೇಕಲ್ಲ ನಮ್ಗೆ ಇದು ಶೇಂಗಾ ಕುಟ್ಟ ಹಾಕೊಂಡ್ರಿ. ಈಗ ಹುರಿದಿಟ್ಟು ಬೆಂಡಿಕಾಯಿ ಹಾಕೊಂಡ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಇದಕ್ಕೆ ಜಾಸ್ತಿ ಏನು ಹಾಕಂಗಿಲ್ಲ ರೀ. ಸಾಕಷ್ಟೆ. ಇಷ್ಟು ನೀರು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಗ್ಯಾಸ್ ಸಣ್ಣ ಇಟ್ಟು ಉಮ್ಗಾಯ್ತಂದ್ರಿ. ಇದಕ್ಕೆ ಈಗ ಮುಚ್ಚಿ ಬಿಡಲ್ರಿ ಒಂದು ಸ್ವಲ್ಪ 2 ನಿಮಿಷ ಕುದಿಯೋದು. ಹಿಂಗೈಲ್ರಿ ಜಾಸ್ತಿ ಉರಿ ಇಟ್ಟೇವಂದ್ರೆ ಹೊತ್ತು, ಅದಕ್ಕಾಗಿ ಸಣ್ಣ ಲೋ ಫ್ಲೇಮ್ ಇಡಲ್ಲ ಗ್ಯಾಸ್. ನೋಡ್ರಿ ಅಡುಗೆ ಎಲ್ಲ ಆಯಿತು. ಊಟ ಮಾಡಿದೆವು ಅಷ್ಟು ಮಂದಿ. ಸೋನು, ಚಿನ್ನು, ನಾ, ಅವ್ರ ಪಪ್ಪ ಒಂದು ಮಾಯತ್ಕ್ ಹೋಗ್ಯಾರ. ತೀರ್ಕೊಂಡ್ರ ಅದಕ್ಕೆ ಮಾಯತ್ಕ್ ಹೋಗ್ಯಾರ. ಮಾಡಂತ್ರು ಸಿಕ್ಕಾಪಟ್ಟಿ ಬಂದದ. ಈಗ ಯಾರು ಮಳೆ ಬರ್ತದ ನಾಲ್ಕಲೆ ಮಾಡಿ ಬಂದದ. ಬಟ್ಟಿನೇ ಒಣಗಾರ ನೋಡ್ರಿ. ದಿನಕ್ಕೆ ಭಾಳ ಹೈರಾಣದ ಅರ್ಬಿ ಒಣಗೋದು. ಅದಕ್ಕಾಗಿ ಈಗ ತಲೆ ಇಕ್ಕಿ ಚಿನ್ನೋಗ ಹಚ್ಗುಟ್ಟಿ ಈಗ ಒಗ್ಯಾಣ ಬಡ್ದು ಹಾಕ್ತೇನೆ. ಆದ್ರೆ ಇನ್ನು ಕಸ ಹೊಡೋದದ, ಭಾಂಡೆ ಮಾಡೋದದ. ಮಳೆ ಮಾಡಿದಿಂದಾಗ ಅರ್ಬಿ ಒಣಗದೆ ಭಾಳ ಕಸೂಟಿ ನೋಡ್ರಿ. ನಿನ್ನಿನ ಅರ್ಬಿ ನಿನ್ನ ದೇವ್ರಿಗೆ ಹೋಗಿದ್ದೆವು. ನಿನ್ನಿನ ಅರ್ಬಿನೇ ಚಂದ ಒಣಗಿದ್ ನೋಡ್ರಿ. ಚಲೋ ಅರ್ಬಿ ಒಣಗಲಿಲ್ಲ ಅಂದ್ರೆ ಮಳೆಗಾಲ ದಿನಕ್ಕೆ ಚಿಂಗ ನಾಡ್ತಾವ್ರಿ. ಅದಕ್ಕಾಗಿ ಈಗ ಮೊದಲು ಅರ್ಬಿ ಒಗದು ಹಾಕಿ ಮುಂದಿನ ಕೆಲಸ ಮಾಡ್ತೀನಿ. ಕಿಚನ್ ಹೋಗಿರ್ತಾಳ ಪಾಟ ತಿಕ್ಕಿ ರೆಡಿ ಮಾಡಿ ಹಚ್ಬಿಟ್ರೆ ಮುಂದಿನ ಕೆಲಸ ಈಜಿ ಆಗ್ತಾವ. ಸರಿ ಫ್ರೆಂಡ್ಸ್, ಫುಲ್ ಮಾಡ್ಲತ್ತಿದ್ದೇವೆ ನೋಡ್ರಿ. ಎಲ್ಲಿ ಫುಲ್ ಒಯ್ಬೇಕು ಒಂದು ಸ್ವಲ್ಪ ಒಂದು 2 ದಿನ ಮಳೆನೇ ಹತ್ತಿತ್ತು. ಇವತ್ತಿಗೆ ಮಳೆ ಮಾಡಿ ಆಗ್ಯದ ಅಂದ್ರೆ ಮಳೆ ಬಂದಿಲ್ಲ ರೀ. ಮಳೆ ಬರದಾಗ ಒಂದು ಇದು ಒಯ್ಬೇಕಂತ ಹೇಳಿ ಬಂದೀವಿ ನೋಡ್ರಿ. ಸೋನೇನ
ಮಾಡಿ ಜಾಸ್ತಿ ಹೇಳ್ತದ್ರಿ, ಮಾಡಿ ಹೇಳೋರ್ದಾಗ ಬರ ಫುಲ್ ಮಾಡ್ತೇವೆ ರೀ ಒಂದು 2 ಗಂಟೆ, ಮತ್ತು ಆಮೇಲೆ ಸಿಗ್ತೀವಿ. ಆಗಳ 1 ಗಂಟೆ ಪೂರ್ತಿ ನಾನು ಬರ್ಲತ್ತೀವ. ಆಗಳ 1 ಗಂಟೆ ಮಾಡೀನಿ, ಒಯ್ದು ಭೇಟಿ ಬಂದಾನ್ರಿ. ಈಗ ಇನ್ನೊಂದು ಗಂಟೆ ಮಾಡಿದ, ಅಲ್ಲಿ ಇನ್ನೊಂದು ಇಷ್ಟ ಅದ. ಭೇಟಿ ಬರತ್ತಾನ, ಅಲ್ಲಿ ಇನ್ನೊಂದು ಜರ ತೆಗದ ಅಂದ್ರೆ ಮತ್ತೊಂದು ಗಂಟೆ 3 ಗಂಟೆ ಫುಲ್ ಆತದ ನೋಡ್ರಿ. ಈಗ ಲಾಸ್ಟ್ ಇದು 1 ಗಂಟೆ ಮಾಡಿಬಿಡ್ತೇವೆ ರೀ. ಈಗ ಇದು ಎತ್ತು ಕೊಡ್ತಾರೆ, ಸೋನು ಭೇಟಿ ಬರ್ತಾನೆ. ಇದು ಉಜ್ಬೇಡಪ್ಪ, ಹಾಗೆ ಭೇಟಿ ಬಾ. ಅದ್ರಾಗ ಏನು ಈ ಸಲ ಏನು ಅದ್ರಾಗ ಇರ್ಸಲ್ಲದ ಅರಿಬಿ ಉದ್ದು ಹಿಡಿಸ್ತದ, ನಾ ಹಾಶಿ ಹಾಕ್ತಾರೆ. ಈಗ ಗಂಟು ಉಜ್ಬೇಡ, ಹಿಂಗೆ ಡಾಬು ಭೇಟಿ ಬಾ. ಮಳೆ ಬಂದ್ರೆ ಭೀ ಏನು ಒಳಗೆ ಇಡ್ಲಿಕ್ಕೆ ಬರ್ತದೆ. ಎತ್ತಿ ಆದ್ರೆ ಕರ್ಕಿ ಅದ ನೋಡ್ರಿ, ಚಂದ ಕರ್ಕಿ ಇತ್ತಿಲ್ಲ. ಕರ್ಕಿ ತೆಗೆದಕ್ಕೆ ಎತ್ತಿ ಬಿಟ್ಟಿದ ಮಸ್ತ್ ಫುಲ್ ಅದ. ಇನ್ನೊಂದು ಗಂಟೆ ಮಾಡ್ದಂದ್ರೆ ಆಯ್ತು, ನಾಳೆಗೆ ಎಳಿತಂತಿತ್ತು ನೋಡ್ರಿ. ಅದು ಮೈಯಾದ ಚಂದ ಮಾಡ್ತದೆ, ಏನು ತಿಳಲ್ಲ ಆಗ್ಯದ್ರಿ ಅದನ್ನು. ಅದಕ್ಕಾಗಿ ಒಂದು ಜರ ಇವತ್ತು ಮಳೆ ಇಲ್ಲ, ಉಗಾಡ್ ಕೊಟ್ಟದ. ಒಂದು ಜರ ಹುಲ್ಲು ಆದ್ರೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಬಂದೀವಿ ನೋಡ್ರಿ. ಈಗ ಎತ್ತು ಕೊಟ್ಟು ಇನ್ನೊಂದು ಜರ ಮಾಡ್ತೀನಿ ರೀ, ಅವ್ನು ಭೇಟಿ ಬರತ್ತಾನ. ಇಲ್ಲಿದೆ ಹೋಗ್ರಿ ನಮ್ಮ ಕಡೆ ನೋಡ್ರಿ ಹುಲ್ಲು ಆತದ ನೋಡ್ರಿ. 1 ಗಂಟೆ 5 ನಿಮಿಷ ಹತ್ತಂಗಿಲ್ಲ. ಒಯ್ದು ಬಿಡ್ತದ್ರಿಪ್ಪ ಕೂಸ. ಕಬ್ಬು ನೋಡ್ರಿ ನಮ್ದು ಹೆಂಗೆ ಬಂದದ. ಒಳಗಿಲ್ರಿ ಹುಲ್ಲ, ಒಳಗೆ ಹುಲ್ಲೇ ಇಲ್ಲ. ಇಲ್ಲಿ ದಂಡಿಗೆ ಒಂದು ಸ್ವಲ್ಪ ಬೈಲದ, ಮತ್ತಾಗ್ಯದ್ರಿ. ಇದಕ್ಕೆ ಔಷಧಿ ಹೊಡಿತಾರೆ ರೀ, ಎಣ್ಣೆ ಹೊಡೆದ್ರೆ ಅಂದ್ರೆ ಎಲ್ಲ ಹೋಗ್ತದ. ಆಳ್ತಾನ ಒಂದು ಸ್ವಲ್ಪ ಮಾಡಿ ಹಾಕದ್ರಿ. ಇದೆಲ್ಲ ಕಿತ್ತೀನಿ ರೀ. ಇಷ್ಟದ. ಇದು ಅರ್ಬಿ ತಂದು ಹಾಗೆ ಅರ್ಬಿ ಭೀ ಹಾಸ್ತ. ಆಗಳೇ ನಾವು ಬಂದಾಗ ಫುಲ್ ಮಾಡಾಗಿತ್ತು ನೋಡ್ರಿ. ಈಗ ನೋಡ್ರಿ ಬೈಲ್ ಭಾಳ ಕಾಣಿಸ್ಲತ್ತದಲ್ರಿ. ಮೊಬೈಲ್ದಾಗೆ ತಿಳಿತದೆ, ನಿಮಗೆ ಕ್ಲಾರಿಟಿ ಬರ್ತದೆ ರೀ ವಿಡಿಯೋ. ಬಿಸಿಲು ಬಿದ್ದಂಗೆ ದಗಿ ಜಾಸ್ತಿ ಅದ. ಮಳೆ ಬಂದ್ರೆ ಬರ್ಬೋದು. ಜಗ್ಗಿ ಬರ್ಲಾಗ್ಯದ ನೋಡ್ರಿ. ಬಂಗ್ ನೋಡ್ರಿ ಎಷ್ಟು ಕಾಣಿಸ್ಲತ್ತದ. ಇರ್ಲಿ, ಏನು ಮಾಡೋಕ್ಕಾಗಂಗಿಲ್ಲ. ಕಬ್ಬು ನೋಡ್ರಿ ಯಾವ ರೀತಿ ಬಂದು ನಮ್ದು. ಹಿಂಗೆ ಹೋಗ್ತೀವಿ ಈಗ ದಂಡಿಗೆ ಒಂದು ಸ್ವಲ್ಪ ಇನ್ನೊಮ್ಮೆ ಎಣ್ಣೆ ಹೊಡಿಬೇಕಾಗ್ಯದ ನೋಡ್ರಿ. ಎಣ್ಣೆ ಹೊಡೆದ್ರೆ ಹೋಗ್ತದ್ರಿ ಇದು, ಇಲ್ಲಾಂದ್ರೆ ಕೈಲಿ ತೆಗೆದ್ರೆ ಮಣಂಗಿಲ್ಲ. ಹಾಗೆ ಇಟ್ಟಿಟ್ಟು ದನಗಳಿಗೆ ಕೆತ್ತಿ ಹಾಕದ್ರಿ. ಹೊಂಟೇವ್ ನೋಡ್ರಿ. ಸೋನಾಗ ಹುಲ್ಲಿನ ಗಂಟು ಒಂದು ಮಾಡಿ ಎತ್ತಿ ಕೊಟ್ಟ ತೊಗೊಂಡು ನಡ್ತಾನ. 3 ಗಂಟೆ ಹುಲ್ಲು ಮಾಡ್ದೇವ. ಹೂವಿನ ಗಿಡ ನೋಡ್ರಿ, ನಮ್ಮ ಬಾಳೆ ಗಿಡ, ಹೂವಿನ ಗಿಡ, ಮನಚ್ಚು ನಿಂಬೆ ಗಿಡ, ಎಲ್ಲ ನಡ್ದಾನ ಸೋನು ಮುಂದ್ರಿ. ಹುಲ್ಲಂತೂ ಜಾಸ್ತಿ ಅದ ನೋಡ್ರಿ. ಈಗ 2 ಡೈಲಿ ಅದ. ಹೂ ಕಡಿಬೇಕಾಗ್ಯದ್ರಿ 2-3 ದಿನದಾಗ. ನನ್ನ ಬೆಂಡಿ ಗಿಡ ಅದ, ಕಾಯಿಸಿ ತೋರಿಸ್ತೀನಿ ಬರ್ರಿ ನಿಮಗೆ. ಎಟ್ಟೆ ಅದು ಆಗ್ಯಾವ ಇವು ನೋಡೇ ಇಲ್ಲ ನೋಡ್ರಿ. ಕಾಯಿ ಎಟ್ಟು ಮಸ್ತ್ ಆಗ್ಯಾವ. ಮನೆ ಬಾಜಾರ್ದು ಅನ್ಕೊಂಡು ತಂದಿದ್ರಿ.
ಪಲ್ಲಿ ನೋಡ್ರಿ ಹೆಂಗದ ತಗೊಂಡು ಹೊಂಟಿದ ಇದು ಅಂಡಿಗೆ ಹುಲ್ಲಾಕ ಹೆಂಗಸಾಗ್ಯದ ಇದೆಲ್ಲ ಕಿತ್ತಬೇಕು ನೋಡು ಈಗ ಇದು ಡ್ರಿಪ್ಪಿನ ಬದಿ ಎಲ್ಲ ನೋಡಿದೆ ಎಷ್ಟು ಹುಲ್ಲಾಗ್ಯದ ಬೀಜ ಐತಂದ್ರೆ ನಾನು ನೋಡತ್ತದು ಬದ್ನಿ ಗಿಡದಾಗ ಹೋಗಿಲ್ರಿ ನಾ 2-3 ದಿನ ನೋಡ್ಬೇಕು ಬದ್ನಿ ಗಿಡ ಮಳೆಗಾಗ್ರಿ ಕೆಸರ ಕೊತ್ತಂಬರಿ ನೋಡ್ರಿ ಹೆಂಗೆ ಬಂದದ ನಮ್ಮ ಶೇಂಡಾಳಿ ಹೊಡೆದಿದ್ದೇವಲ್ರಿ ಶೇಂಡಾಳಿ ಹೊಡೆದು ಬಳಕ್ಕೆ ಒಟ್ಟ ಬಂದೇ ಇಲ್ಲ ನೋಡ್ರಿ ನಾ ಬದ್ನಿ ಗಿಡ ನೋಡ್ರಿ ಗಿಡ ಕಲ್ತವ್ರೆಲ್ಲ ಮಸ್ತ್ ಗಿಡ ಅಂತ್ರ ಸಿಕ್ಕಾಪಟ್ಟೆ ಕತ್ತಲು ಬಿದ್ದವ ಇಂಥದ್ರ ಕಾಯಿ ಹೆಂಗೆ ಕಡಿಯೋದು ಯಾರಿಕೊಂಡ್ರಿ ಇಲ್ಲಿ ಮಾನ ಒಂದು ಮಿಡಿ ತೋರಿಸಿದ್ ನಿಮ್ಗೆ ಮಿಡಿ ನೋಡೋಣ ಬರ್ರಿ ಹಂಗಾಗ್ಯದ ನೋಡ್ರಿ ಕಾಯಿ ಆಗ್ಯದ ನೋಡ್ರಿ ಹುಳುಕಿಲ್ಲ ಏನಿಲ್ಲ ಎಷ್ಟು ಚಂದ ಆಗ್ಯದ ನೋಡ್ರಿ ಕಾಯಿ ಇದೇ ತೋರಿಸಿದ್ ನೋಡ್ರಿ ಮನೆ ಈ ತಪ್ಪದಾಗ ಕಾಣಿಸಲ್ಲ ಅಲ್ಲಿ ಮತ್ತೊಂದು ಇತ್ತು ಎಲ್ಲಿದೇನ್ರಿ ಅದು ಇನ್ನು ಮುಂದೆ ಕಾಣಿಸ್ತಾವ ನೋಡ್ರಿ ಕಾಯಿ ಹಂಗೆ ಇಲ್ಲಿ ನೋಡ್ರಿ ಹಂಗೆ ಶೇಂಗಾ ಹೊಡ್ಲಿಕತ್ತಿದೆ ನೋಡ್ರಿ ಹುಲ್ ಮಾಡ್ಕೊಂಡು ಬಂದು ಇಷ್ಟು ಶೇಂಗಾ ಹೊಡೆದೀನಿ ನೆಕ್ಸ್ಟ್ ಅದಾವು ಅಡ್ಯಾವು ಕಡೆ ಹೋಗ್ಯದಲ್ಲ ಒಣ ಮೇಲೆ ದೋಸ್ತನ ಕಟ್ ನೀರು ಇಟ್ಟು ಕಡೆ ಹೋಗ್ಯದ ನೋಡ್ರಿ ಈಗ 5 ಗಂಟೆ ಆಗ್ಯದ ಟೈಮ ಏನಾರ ರಾಣಿ ಮ್ಯಾಗ ಹೋಗ್ತಾ ಹಾಸ್ಪಿಟಲ್ ಕಂತಪಟ್ಟ ಅದಕ್ಕೆ ಚಿನ್ನು ಭೀ ಬರ ಯಾರಾಗ್ಯದ್ರಿ ಮಗಲ್ಕಿಂದು ಈ ಕಡೆ ಮಗಲ್ಕಿಂದು ನೋಡ್ರಿ ಇವತ್ತಿ ಕುಕಾಮ ಎಲ್ಲ ಸೇರಿಸಿ ಹಚ್ಚಾಕತ್ತನ್ಸೋದು ಟಿಕ್ಳಿ ಹೋಗ್ಯದ್ರಿ ಅದು ಹೆಂಗೆ ನಾ ಹುಲ್ ಮಾಡಾಳಿ ಕಟ್ ನೀರು ಬಿಟ್ಟು ಹೋಗ್ಯದ್ರಿ ಅದು ಅದಕ್ಕೆ ಚಿನ್ನವೇ ಬರ್ತಾಳ್ರಿ ಇನ್ನೊಂದು 4 ಭಾಂಡೆ ಬಿದ್ದಾವೆ ಇಟ್ಟು ಶೇಂಗಾ ಹೊಡೆದು ಭಾಂಡೆ ತಿಕ್ತೀನಿ ರೀ ಪಟ್ ಮತ್ತು ಸಂಜೆ ಅಡುಗೆ ಮಾಡ್ಬೇಕಲ್ರಿ ಲೈಟಿಂದ ಏನು ಗ್ಯಾರಂಟಿ ಇಲ್ಲ ಇವತ್ತು ತಲೆ ಬಿಕ್ಕೋಕ್ಕಾಗಿಲ್ಲ ನೋಡ್ರಿ ನಾನು ನೀವು ನೋಡ್ರಿ ಸೋನು ಒಡೆಯೋದಿಲ್ಲ ಒಡೆದು ಶೇಂಗಾ ತಿನ್ಕೋತ್ಕೊಂಡ್ರಿ ಮತ್ತೆ ಸಿಗ್ತೀವ್ರಿ ಇಲ್ಲಿ ನೋಡ್ರಿ ಅನ್ನ ಸಾಂಬಾರು ಮಾಡಿದ ಇಲ್ಲಿ ನೋಡ್ರಿ ಬ್ಯಾಳಿ ಸಾಂಬಾರು ಕಳ್ಸಿದ್ ನೋಡ್ರಿ ಮಸ್ತಾಗೈತ್ರಿ ನಾನು ಉಣ್ಲಿಲ್ಲ ನಿಡ್ಕೊಂಡಾಕಿ ಮತ್ತು ಅನ್ನ ಮಿಜ್ಜಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಹಾಲು ಅನ್ನ ಉಂಡ್ರಾಯ್ತು ಹೇಳಿ ಹಾಲು ಅನ್ನ ಉಂಡ್ರೆ ನೋಡ್ರಿ ನಾ ಕುಕ್ಕರ್ದಾಗ ಅನ್ನನೇ ಐತಿ ಮತ್ತು ಇಲ್ಲಿ ಬೆಲ್ಲ ಇಟ್ಟೇನಿ ರೀ ಇರುವ ಆತವತ್ತು ಹೇಳಿ ಪಾಲಕ್ ಬಜ್ಜಿ ಮಾಡಿದ್ದು ನೋಡ್ರಿ ಅಷ್ಟು ಮಂದಿ ಬಜ್ಜಿ ತಿಂದಿದ್ದೆವು ಮತ್ತು ಇಲ್ಲಿ ಪಾಪಡಿ ಹುರಿದಿದ್ದು ಪಾಪಡಿ ಇಟ್ಟಿದ್ದು ಕ್ಯಾರಿ ಬ್ಯಾನ ಕಟ್ಟಿ ತಾಂಬಲಾತವತ್ತು ಹೇಳಿ ಮುಂಜಾನೆ ಇನ್ನೊಂದಿಷ್ಟು ಬೆಂಡೆಕಾಯಿ ಪಲ್ಯ ಉಳ್ದದ ಬೆಂಡೆಕಾಯಿ ಪಲ್ಯ ಅಂತೂ ಈಗ ಯಾರು ಉಣಂಗಿಲ್ಲ ಇದು ಅನ್ನ ಸಾಂಬಾರು ಚಿನ್ನು ಅಂತ ಆಡ್ರಿ ಆ ಬಜ್ಜಿ ಕೂಡ ತಿಲ್ಲಕತ್ತ ಉಳ್ಳಾಗಡ್ಡಿ ಹೋಳಿ ಇಟ್ಟಿದ್ರೆ ಆಗಾಡಿ ಉಳ್ಳಾಗಡ್ಡಿ ಭೀ ತಿಂದಾರ ಇನ್ನೊಂದು 2-3 4 ಉಳ್ದಾವ ಚಿನ್ನು 4 ಕಡಿಮೆ ತಿಂದೇವ್ರಿ ಇದು ಹೆಪ್ಪದ ಒಂದು ಸ್ವಲ್ಪ ಎತ್ತಿಡ್ತೀನಿ ರೀ ಕಡೆ ಇದು ಇಡ್ತ ಚಿನ್ನು ತಿಂದ್ರಂದ್ರೆ ತಿಂತಾರ ಪಪ್ಪ ಬಂದು ಟಮಾಟೊ ಈ ಕಡೆ ಎಲ್ಲ ಸರ್ಸಿಟ್ಟಂದ್ರೆ ಚಿನ್ನು ಇಲ್ಲೆಲ್ಲ ಹೋಮ್ವರ್ಕ್ ಮಾಡ್ಲತ್ತಾಳ ನೋಡ್ರಿ ಇವೆಲ್ಲ ಬಾಳೆ ಮಾಡ್ಕೊಂಡು ಕೂತಾಳ ಅದಕ್ಕೆ ಇದು
ಮೊಸರು ಭಾಳನೂ ಬಿಟ್ಟಿನಿ ನೋಡ್ರಿ, ಮುಂಜಾನೆ ಬರ್ತವ. ಚಿನ್ನೋಳ ಪಪ್ಪ ಅವಾಗೆ 3:30ಗೇನು ಬಂದಾರಿ. ಮೈ ಹೋಗಿ ಬಂದು ಮೈ ತಕೊಂಡು ಊಟ ಆಯ್ತು ಮಾಡಿರು. ಸಂಜೆ ಟೈಮ್ನಾಗ ಒಂದು ಸ್ವಲ್ಪ ಬಜ್ಜಿ ಮಾಡಿದ್ರಿ, ಸ್ನ್ಯಾಕ್ಸಿಗೆ ಆಗ್ತದೆ ಎಲ್ಲರಿಗೆ ಅಂತ ಹೇಳಿ ಎಲ್ಲರೂ ಬಜ್ಜಿ ತಿಂದೆವು. ತಿಂದ ಬಳಕ ಹಸುನೇ ಕಡಿಮೆ ಆಯ್ತು ನೋಡ್ರಿ. ಎಲ್ಲರೂ ಹಸು ಕಡಿಮೆ ಆಗೋಣ ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ರಾಯ್ತು. ಮ್ಯಾಗ ಸಂಜೆ ಮಾಡಿ ಉಣವ್ರು ಉಣ್ತಾರೆ ಬಿಡೋರು ಬಿಡ್ತಾರೆ ಅಂತ ಹೇಳಿ ಮಾಡ್ದೆ. ಸೋನು ಅಂತೂ ಉಳಿಲ್ರಿ, ಅವ್ ಮುಕ್ಕೊಂಡು ಬಿಟ್ಟಾನೀಗ. ಆ ಬಜ್ಜಿನೇ ತಿಂದಾನ, ಹಸು ಇಲ್ಲ ತಂದ. ನಾನು ಸ್ವಲ್ಪ ಒಂದಿಷ್ಟೇ ಹಾಲು ಅನ್ನ ಉಂಡಿದ್ದು ನೋಡ್ರಿ, ಮಸ್ತ್ ಆಗೈತ್ರಿ ಟೇಸ್ಟ್. ಮಿಜ್ಜಿ ಅನ್ನ ಇತ್ತಂದ್ರೆ ಹಾಲು ಹಾಕೊಂಡು ಉಂಡ್ರೆ ಭಾರಿ ಟೇಸ್ಟ್ ಆಗ್ತದ. ಈಕೆ ಅಂತೂ ಹಾಲವ ನೋಡಂಗಿಲ್ಲ, ಈಕೆ ಅನ್ನ ಸಾಂಬಾರೇ ಗತಿ ಈಕಿಗೆ. ಅವ್ರ ಪಪ್ಪ ಆಗೋರ್ನ ಅವ್ರು ಏನು ಉಣ್ತಾರೆ ನೋಡ್ಬೇಕ್ರಿ. ಅವರು ಅನ್ನ ಸಾಂಬಾರೇ ಉಣ್ತಾರೆ ರೀ, ಅವ್ರಿಗೆ ಭೀ ಇಷ್ಟ ಆಗಂಗಿಲ್ಲ ಹಾಲು ಅನ್ನ. ನಾವು ಬೇಕೇ ಉಣ್ಣಾಕಿ. ಸೋನು ಉಣ್ತಾನೆ ರೀ, ಸೋನು ನಾವು ಊಟ ಮಾಡ್ತೇವೆ. ಮತ್ತು ಫ್ರೆಂಡ್ಸ, ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡ್ರಿ. ನಿಮ್ಮದು ಎಲ್ಲ ಊಟ ಆಯಿತು ಅನ್ಕೋತೀನಿ ರೀ. ನಮ್ಮದು ಎಲ್ಲರದು ಊಟ ಆಯಿತು. ಮತ್ತೆ ಸಿಗೋಣ ರೀ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.